ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಫ್ಲೋರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಎಡಿಟ್ ಮಾಡೋದು ಹೇಗೆ, ಥಿಕ್ನೆಸ್ನ ಚೇಂಜ್ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಓಕೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯೂನಿಟ್ನ ಸೆಟ್ ಮಾಡ್ಕೊಳ್ಳೋಣ. ಯೂನಿಟ್ಗೆ ಶಾರ್ಟ್ಕಟ್ ಕೀ UN. ಕೀಬೋರ್ಡಲ್ಲಿ UN ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ಪ್ರಾಜೆಕ್ಟ್ಸ್ ಯೂನಿಟ್ಸ್ನ ಸೆಟ್ ಮಾಡೋಣ. ಸೊ ನಾನು ಮಿಲಿಮೀಟರಿಂದ ಫೀಟ್ ಆ್ಯಂಡ್ ಫ್ರಿಕ್ಷನಲ್ ಫ್ರಾಕ್ಷನ್ ಇಂಚಸ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೌಂಡ್ ವ್ಯಾಲ್ಯೂ 1 ಇಂಚ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯೂನಿಟ್ ಸೆಟ್ ಆದಮೇಲೆ ಲೆವೆಲ್ ಸೆಟ್ ಮಾಡೋಣ. ಸೊ ಲೆವೆಲ್ ಯಾವುದಾದ್ರೂ ಎಲಿವೇಶನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಲೆವೆಲ್ ನೀವು ನೋಡ್ಬೋದು 13 ಫೀಟ್ ಇದೆ. ಸೊ ವಾಲ್ ಹೈಟ್ ಬಂದು 10 ಫೀಟ್. ನಾನು 10 ಫೀಟ್ಗೆ ಲೆವೆಲ್ 2 ಹೈಟ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಸೆಟ್ ಮಾಡಿದ್ಮೇಲೆ ಕ್ರಿಯೇಟ್ ಮಾಡೋಣ. ಅಗೇನ್ ಲೆವೆಲ್ 1 ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಾವು ವಾಲ್ನ ಕ್ರಿಯೇಟ್ ಮಾಡ್ಕೋತೀನಿ ಫ್ಲೋರ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ವಾಲ್ ಆರ್ಕಿಟೆಕ್ಚರ್. ಸೊ ಬೇಸಿಕ್ ವಾಲ್, ಜನರಿಕ್ ವಾಲ್ 200 mm ಇರೋದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ರೆಕ್ಟ್ಯಾಂಗ್ಯುಲರ್ ಯೂಸ್ ಮಾಡಿ ನಾನು ಸ್ಮಾಲ್ ರೂಮ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಸೊ ಈಗ ಫ್ಲೋರ್ ಕ್ರಿಯೇಟ್ ಮಾಡೋಣ. ಫ್ಲೋರ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ಫ್ಲೋರ್ ಅಂತ ಏನೋ ಆಪ್ಷನ್ಸ್ ಇದೆ, ಇಲ್ಲಿ ನೋಡ್ಬೋದು. ಈ ಆರೋ ಏನಿದೆ, ಆರೋ ಕ್ಲಿಕ್ ಮಾಡಿದ್ರೆ ನಮಗೆ ತ್ರೀ ಟೈಪ್ಸ್ ಆಫ್ ಫ್ಲೋರ್ಸ್ ಇದೆ. ಅದು ಫ್ಲೋರ್ ಆರ್ಕಿಟೆಕ್ಚರ್, ಫ್ಲೋರ್ ಸ್ಟ್ರಕ್ಚರ್, ಫ್ಲೋರ್ ಬೈ ಫೇಸ್ ಆ್ಯಂಡ್ ಫ್ಲೋರ್ ಸ್ಲ್ಯಾಬ್ ಎಡ್ಜ್. ನಾವು ಫ್ಲೋರ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರಲ್ ಟೆಂಪ್ಲೇಟ್ ಯೂಸ್ ಮಾಡಿದಾಗ ನೀವು ಸ್ಟ್ರಕ್ಚರ್ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಫ್ಲೋರ್ ಬೈ ಫೇಸ್ ಅಂತ ಇದ್ರು ಅಂದರೆ ಇದು ಮಾಸಿಂಗ್ ಆ್ಯಂಡ್ ಸೈಟಿಂಗಲ್ಲಿ ಯೂಸ್ ಮಾಡೋಂಥ ಟೂಲು. ಸೊ ಆ ಮಾಸಿಂಗ್ ಆ್ಯಂಡ್ ಸೈಟ್ ಮಾಡೆಲ್ಸ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಗೆ ಅದನ್ನು ಫ್ಲೋರ್ನ ಕ್ರಿಯೇಟ್ ಮಾಡೋದು ಹೇಳ್ತೀನಿ. ಸೊ ಈಗ ಫ್ಲೋರ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ್ರೆ ಫ್ಲೋರ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಪ್ಯಾನಲ್ ಓಪನ್ ಆಗಿದೆ. ಮತ್ತು ಪ್ರಾಪರ್ಟೀಸ್ನಲ್ಲೂ ಕೂಡ ನೀವು ನೋಡ್ಬೋದು ಫ್ಲೋರು ಯಾವ ಟೈಪ್ ಆಫ್ ಫ್ಲೋರ್ಸ್ ಇದೆ ಅದು ಅಪ್ಡೇಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಕ್ಲಿಕ್ ಮಾಡಿದ್ರೆ ನಮಗೆ 5 ಟೈಪ್ಸಲ್ಲಿರುವಂಥ ಫ್ಲೋರ್ಸು ಇದೆ. ಸೊ ಇದು ಡಿಫ್ರೆಂಟ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಮೆಟೀರಿಯಲ್ಸ್ ಮೇಲೆ ಇದೆ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಜನರಿಕ್ ಫ್ಲೋರ್ 400 mm ಇರೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ನೀವು ನೋಡ್ಬೋದು ಡ್ರಾ ಟೂಲ್ಸ್ ಇಷ್ಟು ಇದೆ. ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ಪಿಕ್ ಲೈನ್ ಹೇಗೆ ಯೂಸ್ ಮಾಡೋದು, ಲೈನ್ಸ್, ರೆಕ್ಟ್ಯಾಂಗಲ್ಸ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿದೆ. ಸೊ ನಾನು ಫಸ್ಟು ರೆಕ್ಟ್ಯಾಂಗಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡಿ, ಸೊ EN to EN ಕಂಪ್ಲೀಟ್ ಏನು ರೂಮ್ ಇದೆ ಆ ರೂಮ್ಗೆ ಫ್ಲೋರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹೀಗೆ ನೀವು ಕ್ರಿಯೇಟ್ ಮಾಡಿ ಓಕೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಫ್ಲೋರು ಆ್ಯಡ್ ಆಗಿರುತ್ತೆ. ಸೊ ನೀವು 3Dನಲ್ಲಿ ನೋಡ್ತೀರಂದರೆ 3D ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು 3Dನಲ್ಲಿ ಫ್ಲೋರು ಕ್ರಿಯೇಟ್ ಆಗಿದೆ. ಸೊ ವಾಲ್ಗೆ ಏನಿದೆ ಪ್ರಾಪರಾಗಿ ಅಟ್ಯಾಚ್ ಆಗಿ ಕ್ರಿಯೇಟ್ ಆಗಿದೆ. ಸೊ ನೀವು ಎಲಿವೇಷನಲ್ಲಿ ನೋಡಿದ್ರೆ ಹೇಗೆ ಅಟ್ಯಾಚ್ ಆಗಿದೆ ಅಂತ ನೀವು ನೋಡ್ಬೋದು. ಸೌತ್ ಎಲಿವೇಷನ್ಸ್, ಯಾವ ಎಲಿವೇಷನ್ ಆದರೂ ಸೆಲೆಕ್ಟ್ ಮಾಡಿದ್ರೆ ನೀವು ವ್ಯೂ ನೋಡ್ಬೋದು. ಲೆವೆಲ್ 1 ಏನಿದೆ ಆ ಲೆವೆಲ್ 1ಇಂದ ಕೆಳಗಡೆಗೆ ಬಾಟಮ್ಗೆ ನಮಗೆ ಫ್ಲೋರು ಅಟ್ಯಾಚ್ ಆಗಿದೆ. ಸೊ ನಾವು ಯಾವುದೇ ಗ್ರೌಂಡ್ ಫ್ಲೋರಲ್ಲಿ ನಾವು ಕ್ರಿಯೇಟ್ ಮಾಡಿದ್ರೆ ನಮಗೆ ವಾಲ್ಸ್ ಕೆಳಗಡೆಗೆ ಪ್ರಾಪರಾಗಿ ಫ್ಲೋರು ಹೀಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಹೇಗೆ ಕ್ರಿಯೇಟ್ ಮಾಡೋದು. ಅಗೇನ್ ಲೆವೆಲ್ 1 ಹೋಗ್ತಿದ್ದೀನಿ. ಫ್ಲೋರ್ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡಿದ್ರೆ ಈಗ ನೀವು ಲೈನ್ಸ್ ಯೂಸ್ ಮಾಡ್ತೀರಂದರೆ ನೀವೇ ಡ್ರಾ ಮಾಡೋದು. ನಿಮ್ಗೆ ಏನು ಏರಿಯಾದಲ್ಲಿ ಫ್ಲೋರಿಂಗ್ ಬೇಕೋ ಆ ಏರಿಯಾಗೆ ಡೈರೆಕ್ಟ್ ಹೀಗೆ ನೀವು ಕ್ರಿಯೇಟ್ ಮಾಡಿಕೊಂಡು ನೀವೇನು ಎಷ್ಟು ಏರಿಯಾ ಕ್ರಿಯೇಟ್ ಮಾಡ್ತೀರಾ ಫ್ಲೋರ್ಗೆ ಡಿಸೈನ್ಸ್ ಪ್ಯಾಟ್ರನ್ನ ಆ ಏರಿಯಾಗೆ ಪ್ರಾಪರಾಗಿ ಫ್ಲೋರಿಂಗ್ ತೊಗೊಳುತ್ತೆ. ಸೊ ನೀವು ಈ ಥರ ಎಕ್ಸ್ಟ್ರಾ ಫ್ಲೋರಿಂಗ್ ಬೇಕಂದರೆ ಈ ಥರನೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಹೀಗೆ 2 ಸರ್ಫೇಸ್ ಆಗಿ ಕ್ರಿಯೇಟ್ ಮಾಡಿದ್ರೆ, ಸೊ ಈಗ ನೀವು ನೋಡ್ಬೋದು ಇಲ್ಲಿ 2 ಸರ್ಫೇಸ್ ಇದೆ, ಇದೊಂದು ಸರ್ಫೇಸ್, ಇದೊಂದು ಸರ್ಫೇಸ್. ಈಗ ನೀವು ಫಿನಿಶ್ ಮೋಡ್ನ ಕೊಟ್ಟರೆ ವಾರ್ನಿಂಗ್ ತೋರಿಸುತ್ತೆ, ಯಾಕಂದರೆ ಓವರ್ಲ್ಯಾಪಿಂಗ್ ಇದೆ ಅಂತ. ಸೊ ನಾವು ಫ್ಲೋರಲ್ಲಿ ಇದು ಕೂಡ ಕಂಟಿನ್ಯೂಸ್ ಕ್ಲೋಸ್ ಬೌಂಡ್ರಿನಲ್ಲಿ ಇರಬೇಕು ಮತ್ತು ಯಾವುದೇ ಲೈನ್ಸು ಓವರ್ಲ್ಯಾಪಿಂಗ್ ಆಗಿರಬಾರ್ದು. ಅಥವಾ ನೀವೇನಾದರೂ ನೀವಿಲ್ಲಿ ನೋಡ್ಬೋದು. ಸೊ ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಈಗ ಓಪನ್ ಇದೆ, ಇದು ಕೂಡ ಈಗ ಕ್ಲೋಸ್ ಬೌಂಡ್ರಿನಲ್ಲಿಲ್ಲ. ಈಗ ನೀವು ಫಿನಿಶ್ ಮೋಡ್ ಕೊಟ್ಟರೆ ಈಗಲೂ ವಾರ್ನಿಂಗ್ ತೋರಿಸುತ್ತೆ, ಯಾಕಂದರೆ ಫ್ಲೋರ್ ಕೂಡ ಕ್ಲೋಸ್ ಬೌಂಡ್ರಿನಲ್ಲಿ ಇದ್ದರೆ ಮಾತ್ರನೇ ಫ್ಲೋರ್ಸು ಕ್ರಿಯೇಟ್ ಆಗೋದು. ಸೊ ನಾನು ಇದನ್ನು ಟ್ರಿಮ್ ಆ್ಯಂಡ್ ಎಕ್ಸ್ಟೆನ್ಸ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಈಗ ಫಿನಿಶ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಫಿನಿಶಿಂಗ್ ತೊಗೊಳುತ್ತೆ. ಸೊ ನೀವು ನೋಡ್ಬೋದು, ನೀವು ಇಲ್ಲೂ ಕೂಡ ಎಕ್ಸ್ಟ್ರಾ ಏನು ಪೋರ್ಷನ್ ಫ್ಲೋರಿಂಗ್ ಕ್ರಿಯೇಟ್ ಮಾಡಿದ್ರಿ ಆ ಪೋರ್ಷನ್ಸ್ ಫ್ಲೋರಿಂಗ್ ಕೂಡ ತೊಗೊಂಡಿದೆ. ಸೊ ರಿಯಲಿಸ್ಟಿಕ್ ಸೆಟ್ ಮಾಡ್ತೀನಿ. ಸೊ ನೀವು ಈಗಲೂ ಕೂಡ ನೋಡ್ಬೋದು. ಸೊ ಆದರೆ ನೀವು ನೋಡ್ಬೋದು 400 mm ಥಿಕ್ನೆಸ್ಸು ತುಂಬ ಜಾಸ್ತಿ ಇದೆ. ಸೊ ನೀವು ಅದನ್ನು ಎಡಿಟ್ ಮಾಡ್ಕೋಬೇಕು, ಥಿಕ್ನೆಸ್ನ ಚೇಂಜ್ ಮಾಡಬೇಕು ಅಂದರೆ ಹೇಗೆ ಅಂದರೆ, ಸೊ ಫ್ಲೋರ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಪ್ರಾಪರ್ಟಿ ಟೇಬಲಲ್ಲಿ ಎಡಿಟ್ ಟೈಪ್ನ ಸೆಲೆಕ್ಟ್ ಮಾಡಿ ಸ್ಟ್ರಕ್ಚರ್ ಎಡಿಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ, ಸೊ ನಾನೀಗ ಡೂಪ್ಲಿಕೇಟ್ ಕೊಡ್ತಿಲ್ಲ, ಬಿಕಾಸ್ ಈ ಫ್ಲೋರ್ ಥಿಕ್ನೆಸ್ ಕೂಡ ನಮಗೆ ಜಾಸ್ತಿ ಇದೆ. ಅದು ಕಡಿಮೆ ಆಗಬೇಕು ಅಂದರೆ ಡೂಪ್ಲಿಕೇಟ್ ಕೊಟ್ಟರೆ ಇದೊಂದೇ ಫ್ಲೋರ್ ಥಿಕ್ನೆಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು
ಡೂಪ್ಲಿಕೇಟ್ ಕೊಡ್ದೇ ಥಿಕ್ನೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರಕ್ಚರಲ್ಲಿ ಇಲ್ಲಿ ಥಿಕ್ನೆಸ್ ಅಂತ ಏನಿದೆ ಅಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 1 feet ಇದೆ. ಸೊ ನಾನು ಅದರ 6 inchಗೆ ಫ್ಲೋರ್ ಥಿಕ್ನೆಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೀಗೆ ಚೇಂಜ್ ಮಾಡಿ ಓಕೆ ಆ್ಯಂಡ್ ಅಪ್ಲೈ ಆ್ಯಂಡ್ ಓಕೆ. ಸೊ ನೀವು ಹೀಗೆ ನೋಡ್ಬೋದು ಆಟೋಮೆಟಿಕ್ಕಾಗಿ ಫ್ಲೋರ್ ಥಿಕ್ನೆಸ್ಸು ಚೇಂಜ್ ಆಯಿತು. ಓಕೆ, ನೀವು ಹೀಗೆ ಥಿಕ್ನೆಸ್ನ ಚೇಂಜ್ ಕೂಡ ಮಾಡ್ಕೋಬೋದು. ಸೊ ಅಗೇನ್ ನೀವು ಇದೇ ಫ್ಲೋರ್ನ ಮತ್ತೆ ಎಡಿಟ್ ಮಾಡಬೇಕು, ಪ್ರಾಪರಾಗಿ ಅಟ್ಯಾಚ್ ಮಾಡ್ತೀರ ಅಂದರೆ ಹಾಗೂ ಎಡಿಟ್ ಮಾಡ್ಬೋದು. ಸೊ ಅಗೇನ್ ಆ ಫ್ಲೋರ್ನ ಸೆಲೆಕ್ಟ್ ಮಾಡಿ ಎಡಿಟ್ ಬೌಂಡ್ರಿ ಅಂತ ಆಪ್ಷನ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಮತ್ತೆ ಸೇಮ್ ಎಡಿಟಿಂಗ್ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಡಿಟ್ ಮಾಡ್ಬೋದು. ಸೊ ನೀವು 3Dನಲ್ಲಿ ಇಲ್ಲೂ ಡೈರೆಕ್ಟಾಗಿ ಎಡಿಟ್ ಮಾಡ್ಬೋದು ಅಥವಾ ಲೆವೆಲ್ 1 ಹೋಗಿ ಈಗಲೂ ಕೂಡ ನೀವು ಎಡಿಟ್ ಮಾಡ್ಬೋದು. ಸೊ ನಾನು ಈ ಲೈನ್ಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಟ್ರಿಮ್ ಆದರೂ ಯೂಸ್ ಮಾಡ್ಬೋದು. ಸೊ ಹೀಗೆ ಕೂಡ ಕ್ರಿಯೇಟ್ ಮಾಡ್ಬೋದು. ಬಟ್ ಇನ್ನೊಂದು ಆಪ್ಷನ್ಸ್ ಇದೆ, ನೀವೇನಾದರೂ ಔಟರ್ ವಾಲಿಂದ 2 feet ಡಿಸ್ಟೆನ್ಸಲ್ಲಿ ನೀವು ಫ್ಲೋರಿಂಗ್ನ ಕ್ರಿಯೇಟ್ ಮಾಡ್ಕೋಬೇಕು, ಫ್ಲೋರ್ ಥಿಕ್ನೆಸ್ ವಾಲಿಂದ ಇನ್ನೂ 2 feet ಎಕ್ಸ್ಟ್ರಾ ಬೇಕು ಅಂತ ಇದ್ದಾಗ ಹೇಗೆ ಅಂತ. ಸೊ ನಾನು ರೆಕ್ಟ್ಯಾಂಗ್ಲನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೀವು ಇಲ್ಲಿ ಯಾವುದಾದ್ರೂ ಒಂದು ಡ್ರಾ ಟೂಲ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಈಗ ನಮಗೆ ಆಫ್ಸೆಟ್ ಮತ್ತು ರೇಡಿಯಸ್ ಅನ್ನೋ ಆಪ್ಷನ್ಸ್ ಓಪನ್ ಆಗಿದೆ. ಇಲ್ಲಿ ನೀವು ಆಫ್ಸೆಟ್ ಡಿಸ್ಟೆನ್ಸ್ 2 feet ಅಂತ ಕೊಟ್ಟು ನೀವು ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ 2 feet ಆಫ್ಸೆಟ್ ಡಿಸ್ಟೆನ್ಸಲ್ಲಿ ನಮಗೆ ಫ್ಲೋರಿಂಗು ಕ್ರಿಯೇಟ್ ಆಯಿತು. ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಈ ಲೈನು ಹೀಗೇ ಬಿಟ್ಟು ಈ ಆಫ್ಸೆಟ್ ಡಿಸ್ಟೆನ್ಸ್ನು ಬಿಟ್ಟು ನೀವು ಓಕೆ ಕೊಟ್ಟರೆ ಫ್ಲೋರಿಂಗ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಇನ್ ಬಿಟ್ವೀನ್ ಏನು ಇಂಟೀರಿಯರ್ ಇದೆ ಒಳಗಡೆ ಫ್ಲೋರಿಂಗ್ ಕ್ರಿಯೇಟ್ ಆಗಿರೋದಿಲ್ಲ. ಸೊ ನಮ್ಗೆ ಡಿಫಾಲ್ಟಾಗಿ ನಾವು ಒಂದು ಬೌಂಡ್ರಿ ಒಳಗಡೆ ಇನ್ನೊಂದು ಬೌಂಡ್ರಿನ ಕ್ರಿಯೇಟ್ ಮಾಡಿದ್ರೆ ನಮಗೆ ಆ ಏನು ಎಕ್ಸ್ಟ್ರಾ ಸ್ಪೇಸಿಂಗ್ ಇದೆ ಆ ಸ್ಪೇಸ್ನಲ್ಲಿ ಹ್ಯಾಲೋ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆಗ ಏನು ಮಾಡಬೇಕು, ಒಳಗಡೆ ಇರೋವಂಥ ಲೈನ್ಸ್ನ ಡಿಲೀಟ್ ಮಾಡಬೇಕಾಗುತ್ತೆ. ಅಗೇನ್ ಸೆಲೆಕ್ಟ್ ಎಡಿಟ್ ಬೌಂಡ್ರಿ ಲೆವೆಲ್ 1 ಹಾಕ್ತೀನಿ. ಸೊ ಈ ಇನ್ನರ್ ಏನು ಬೌಂಡ್ರಿ ಲೈನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ನೀವು ನೋಡ್ಬೋದು ಆಫ್ಸೆಟ್ ಡಿಸ್ಟೆನ್ಸ್ ಅಲ್ಲಿ ಆರಾಮಾಗಿ ನೀವು ಕ್ರಿಯೇಟ್ ಮಾಡ್ಬೋದು. 3D ನೋಡಿ ಹೀಗೆ ನಿಮಗೆ ಎಕ್ಸ್ಟೀರಿಯರ್ ವಾಲ್ಸಿಂದ 2 feet ಡಿಸ್ಟೆನ್ಸಲ್ಲಿ ಆಫ್ಸೆಟ್ ಕೊಟ್ಟು ಕೂಡ ನೀವು ಫ್ಲೋರಿಂಗ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಲೆವೆಲ್ 1. ಸೊ ನೆಕ್ಸ್ಟ್ ಪ್ಯಾಟ್ರನ್ ನೋಡೋಣ. ಅಗೇನ್ ಫ್ಲೋರ್ 4 ಆರ್ಕಿಟೆಕ್ಚರ್. ಪಿಕ್ ವಾಲ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಹೇಗೆ ವರ್ಕ್ ಆಗುತ್ತೆ, ನೀವು ಪಿಕ್ ವಾಲ್ ಅಂತಂದರೆ ಜಸ್ಟ್ ಪಿಕ್ ವಾಲ್ನ ಸೆಲೆಕ್ಟ್ ಮಾಡಿ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಸೈಡ್, ನೀವು ಇಂಟೀರಿಯರ್ ಸೈಡಿಂದ ಪ್ಲೇಸಿಂಗ್ ಮಾಡ್ತಾ ಹೋದರೆ ಇಂಟೀರಿಯರ್ ಪ್ಲೇಸಿಂಗ್ ಆಗುತ್ತೆ, ಎಕ್ಸ್ಟೀರಿಯರ್ ಸೈಡಿಂದ ಪ್ಲೇಸಿಂಗ್ ಮಾಡಿದ್ರೆ ಎಕ್ಸ್ಟೀರಿಯರ್ ಆಗುತ್ತೆ. ಸೊ ನೀವೀಗ ಡೈರೆಕ್ಟ್ ವಾಲ್ಗಳನ್ನ ಸೆಲೆಕ್ಟ್ ಮಾಡಿದ್ರೂ ಕೂಡ ಬೌಂಡ್ರಿ ಲೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಇದು ಒಂದು ಮೆಥಡು ನೀವು ಫ್ಲೋರ್ನ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ನಾನು ಹೀಗೆ ಕ್ರಿಯೇಟ್ ಮಾಡಿ ಓಕೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಫ್ಲೋರು ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ನಾನು ಈ ವಾಲ್ಸ್ ಏನು ಜನ್ರಿಕ್ ವಾಲಿಂದ ನಾನು ಲೇಯರ್ಸ್ ಇರೋ ಅಂಥ ವಾಲ್ಗೆ ಚೇಂಜ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಎಕ್ಸ್ಟೀರಿಯರ್ ವಾಲ್ ಅಂತ ಏನಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ನಾನೀಗ ಲೆವೆಲ್ 1. ಸೊ ನೀವು ಇಲ್ಲಿ ನೋಡ್ಬೋದು ಲೇಯರ್ಸ್ ಇದೆ. ಸೊ ಇದರಲ್ಲಿ ಹೇಗೆ ಯೂಸ್ ಆಗುತ್ತೆ ನೋಡೋಣ. ಫ್ಲೋರ್ ಆರ್ಕಿಟೆಕ್ಚರ್ ಪಿಕ್ ವಾಲ್ನ ಸೆಲೆಕ್ಟ್ ಮಾಡಿ ನೀವು ಎಕ್ಸ್ಟೆಂಡ್ ಟು ವಾಲ್ ಅಂತ ಏನಿದೆ ಅದನ್ನು ಅನ್ಚೆಕ್ ಮಾಡ್ತಿದ್ದೀನಿ. ಅನ್ಚೆಕ್ ಮಾಡಿ ನೀವು ವಾಲ್ಸ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಎಕ್ಸ್ಟೀರಿಯರ್ಸ್ ವಾಲ್ ಲೈನ್ಸ್ ಏನಿದೆ ಅದಕ್ಕೆ ಪ್ರಾಪರಾಗಿ ಸೆಟ್ ಆಯಿತು. ಸೊ ಇದನ್ನು ಅಂಡು ಕೊಡ್ತಿದ್ದೀನಿ. ಎಕ್ಸ್ಟೆಂಡ್ ಟು ವಾಲ್ ಅಂತ ಏನು ಆಪ್ಷನ್ಸ್ ಇದೆ ಅದನ್ನು ಚೆಕ್ ಮಾಡಿ ಈಗ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಕೋರ್ ಬೌಂಡ್ರಿ ಅಂತ ನಾವೇನು ಆಪ್ಷನ್ ಲೇಯರ್ ಹೇಳ್ತಾ ಇದ್ವಿ ಆ ಲೈನ್ಗೆ ನಮ್ಮ ಲೈನ್ಸು ಸೆಲೆಕ್ಟ್ ಆಗಿದೆ. ಸೊ ನೀವು ಈ ಥರ ನೀವು ಫ್ಲೋರಿಂಗ್ ಕೊಡ್ತೀರಾ ಅಂತ ಅಂದಾಗ ನೀವು ಎಕ್ಸ್ಟೆಂಡ್ ಇಂಟು ವಾಲ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಈ ಥರ ಫ್ಲೋರಿಂಗ್ ಅಟ್ಯಾಚು ಸಿಗುತ್ತೆ. ಓಕೆ, ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ತೀನಿ. ಆ ಲೈನ್ನ ಡಿಲೀಟ್ ಮಾಡಿ ಅಗೇನ್ ಪಿಕ್ ವಾಲ್ನ ಸೆಲೆಕ್ಟ್ ಮಾಡಿ ವಾಲ್ಸ್ನ ಸೆಲೆಕ್ಟ್ ಮಾಡಿದ್ರೆ ಪ್ರಾಪರಾಗಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಫಿನಿಶ್ ಮೋಡ್ ಕೊಟ್ಟು 3Dನಲ್ಲಿ ನೀವು ನೋಡ್ಬೋದು ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ ಏನು ಎಕ್ಸ್ಟೀರಿಯರ್ ಪೋರ್ಷನ್ಸ್ ಕೋರ್ ಬೌಂಡ್ರಿಯಿಂದ ಎಕ್ಸ್ಟ್ರಾ ಪೋರ್ಷನ್ಸ್ ಏನಿದೆ ಅದಕ್ಕೆ ಓಪನಿಂಗ್ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆ ಇಂಟೀರಿಯರ್ ಮಾತ್ರನೇ ಪ್ರಾಪರಾಗಿ ಹೀಗೆ ನಿಮಗೆ ಫ್ಲೋರು ಕ್ರಿಯೇಟ್ ಆಗಿದೆ. ಸೊ ಕ್ಲಿಯರ್. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಕ್ರಿಯೇಟ್ ಮಾಡೋ ಅಂಥದ್ದು. ಸೊ ಸೆಕೆಂಡ್ ಫ್ಲೋರಲ್ಲಿ ಅಥವಾ ಪ್ಲ್ಯಾನಿಂಗಲ್ಲಿ ಹೇಗೆ ಫ್ಲೋರ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥ ಪ್ಲ್ಯಾನ್ ಓಪನ್ ಮಾಡ್ಕೋತೀನಿ. ಸೊ ಇದಕ್ಕೇನೆ ಫ್ಲೋರ್ನ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಸೊ ನೀವು 3Dನಲ್ಲಿ ನೋಡ್ಬೋದು ಫ್ಲೋರ್ಸ್ ಇಲ್ಲ, ಡೋರ್ ವಿಂಡೋ ಮತ್ತು ಕಾಂಪೊನೆಂಟ್ಸ್ ಮಾತ್ರ ಪ್ಲೇಸ್ ಮಾಡಿರೋದು. ಇದಕ್ಕೆ ಫ್ಲೋರ್ ಕ್ರಿಯೇಟ್ ಮಾಡೋಣ. ಸೊ ಲೆವೆಲ್ 1 ಹೋಗಿ ಆರ್ಕಿಟೆಕ್ಚರ್ ಫ್ಲೋರ್ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಪಿಕ್ ಲೈನ್ಸ್ನ ಸೆಲೆಕ್ಟ್ ಮಾಡ್ತೇನೆ. ಪಿಕ್ ಲೈನ್ಸ್ ಸೆಲೆಕ್ಟ್ ಮಾಡಿ ಔಟರ್ ಬೌಂಡ್ರೀಸ್ ಲೈನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇದು ಎಕ್ಸ್ಟ್ರಾ ಪೋರ್ಷನ್ಸ್ ಇದೆ ಅದನ್ನು ಟ್ರಿಮ್ ಮಾಡೋಣ. ಫಸ್ಟ್ ಪಾಯಿಂಟ್. ಸೊ ನೀವು ಹೀಗೆ ಫ್ಲೋರ್ನ ಕ್ರಿಯೇಟ್ ಮಾಡಿ ಫಿನಿಶ್ ಮೋಡ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಫ್ಲೋರು ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಫ್ಲೋರ್ ಥಿಕ್ನೆಸ್ ಜಾಸ್ತಿ ಆಯಿತು. ಅಗೇನ್ ಫ್ಲೋರ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ಗೆ ಹೋಗಿ
ಸ್ಟ್ರಕ್ಚರಲ್ ಎಡಿಟಲ್ಲಿ 1 ಫೀಟ್ ಇದೆ. ಸೊ 6 ಇಂಚ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲೈ ಆ್ಯಂಡ್ ಓಕೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಆಯಿತು. ನೀವು ಸೆಕೆಂಡ್ ಫ್ಲೋರಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ, ಸೊ ಸೆಕೆಂಡ್ ಫ್ಲೋರೇ ಹೋಗ್ಬೇಕಂತ ಏನಿಲ್ಲ, ಲೆವೆಲ್ 1ಅಲ್ಲಿನೇ ನೀವು ಸೆಕೆಂಡ್ ಫ್ಲೋರ್ಗೂ ಕೂಡ ಕ್ರಿಯೇಟ್ ಮಾಡ್ಬೋದು. ಫ್ಲೋರ್ ಆರ್ಕಿಟೆಕ್ಚರ್. ಸೊ ನೀವು ಇಲ್ಲೇನಿದೆ ಬೇಸ್ ಲೆವೆಲ್ 1ಅಲ್ಲಿದೆ, ಅದನ್ನು ಸೆಲೆಕ್ಟ್ ಮಾಡಿ ನೀವು ಲೆವೆಲ್ 2 ಅಂತ ಸೆಲೆಕ್ಟ್ ಮಾಡಿದ್ರೆ ಈಗಲೂ ಕೂಡ ನೀವು ಲೆವೆಲ್ 2ನಲ್ಲಿ ಫ್ಲೋರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಸೇಮ್ ಪಿಕ್ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಸೊ ಬೌಂಡ್ರೀಸ್ನ ಸೆಲೆಕ್ಟ್ ಮಾಡ್ತಾ ಹೋಗಿ ಎಕ್ಸ್ಟ್ರಾ ಲೈನ್ಸ್ ಟ್ರಿಮ್ ಮಾಡ್ತೀನಿ. ಓಕೆ, ಸೊ ನೀವು ಹೀಗೆ ಕ್ರಿಯೇಟ್ ಮಾಡಿ ಓಕೆ ಕೊಟ್ಟರೆ ನೀವೀಗ ನೋಡ್ಬೋದು. ವುಡ್ ಯು ಲೈಕ್ ದ ವಾಲ್ ಗೋ ಟು ಅಪ್ ಟು ದಿಸ್ ಫ್ಲೋರ್ ಲೆವೆಲ್ ಅಟ್ಯಾಚ್ಡ್ ಟು ಇಟ್ಸ್ ಬಾಟಮ್ ಅಂತ ನಾನು ಇವಾಗ ನೋ ಕೊಟ್ಟಿದ್ದೀನಿ. ಗೋ ಟು 3D. ಸೊ ನೀವು ನೋಡ್ಬೋದು ನೋ ಕೊಟ್ಟಿರೋದ್ರಿಂದ ಏನಾಗಿದೆ, ಯಾವುದೇ ವಾಲ್ಸ್ ಫ್ಲೋರ್ಗೆ ಅಟ್ಯಾಚ್ ಆಗಿಲ್ಲ. ಮತ್ತು ನೀವು ಎಲಿವೇಷನಲ್ಲಿ ನೋಡ್ಬೋದು ವಾಲ್ಸಿಂದ ಲೆವೆಲ್ 2 ಏನಿದೆ, ಲೆವೆಲ್ 2ಇಂದ ಕೆಳಗಡೆಗೆ ಫ್ಲೋರ್ ಅಟ್ಯಾಚ್ ಆಗಿದೆ. ಬಟ್ ವಾಲ್ಗೂ ಫ್ಲೋರ್ಗೂ ಅಟ್ಯಾಚ್ ಆಗಿಲ್ಲ, ಅದರಿಂದನೇ ನಮಗೆ ಈ ಥರ ಲೈನ್ಸು ವಿಸಿಬಲ್ ಆಗ್ತದೆ. ಸೊ ಈ ಥರ ನೀವು ವಿಸಿಬಲ್ ಆಗಬಾರ್ದು, ಪ್ರಾಪರಾಗಿ ಫ್ಲೋರಿಂಗ್ ವೀವ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸೊ ಅಗೇನ್ ಫ್ಲೋರ್ನ ಸೆಲೆಕ್ಟ್ ಮಾಡಿ ಎಡಿಟ್ ಬೌಂಡ್ರಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೀಗ ಫಿನಿಶ್ ಮಾಡಿಕೊಟ್ರೆ ವಾರ್ನಿಂಗ್ ಮತ್ತೆ ತೋರಿಸುತ್ತೆ. ಆಗ ನೀವು ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟರೆ ಹೇಗೆ ಅಟ್ಯಾಚ್ಡ್ ಆಗಿರುತ್ತೆ ಫ್ಲೋರ್ಸ್ ನೋಡೋಣ. ಸೊ 3Dನಲ್ಲಿ ಸೆಲೆಕ್ಟ್ ಮಾಡೋದು ನೀವು ನೋಡ್ಬೋದು. ಈ ಥರ ಕ್ರಿಯೇಟ್ ಮಾಡೋದು ಪ್ರಾಪರ್ ಫ್ಲೋರಿಂಗ್ ಕ್ರಿಯೇಷನ್ಸ್. ಓಕೆ, ನೀವು ಆ ಥರ ವಾರ್ನಿಂಗ್ ಕೇಳಿದಾಗ ಎಸ್ ಅಂತ ಕೊಡಬೇಕು. ಲೆವೆಲ್ 2ನಲ್ಲಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದಾಗ, ನೀವು ಇನ್ನೊಂದು ಫ್ಲೋರ್ ಕ್ರಿಯೇಟ್ ಮಾಡ್ತಿದ್ರೆ ಈ ಫ್ಲೋರಿಂಗ್ ಮೇಲೆ ನೀವು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪ್ಲ್ಯಾನಿಂಗ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೀವು ಲೆವೆಲ್ 1 ಹೋದರೆ ನೀವೀಗ ನೋಡ್ಬೋದು ಪ್ಲ್ಯಾನಿಂಗ್ ಇರುತ್ತೆ. ನೀವು ಲೆವೆಲ್ 2ನಲ್ಲಿ ಹೋದರೆ ಲೆವೆಲ್ 1 ಪ್ಲ್ಯಾನ್ಸ್ ಏನಿರುತ್ತೆ ಅದು ಹೈಡ್ ಆಗಿರುತ್ತೆ. ಸೊ ರೆಫರೆನ್ಸ್ ಲೈಟಾಗಿ ವೀವ್ ಆಗ್ತಾ ಇರುತ್ತೆ, ನೀವು ರೆಫರೆನ್ಸ್ ತೊಗೊಂಡು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಏನು ಫ್ಲೋರ್ ಕ್ರಿಯೇಟ್ ಮಾಡಿದ್ವಿ ಆ ಫ್ಲೋರ್ ಬೌಂಡ್ರಿ ಮಾತ್ರ ವಿಸಿಬಲ್ ಆಗ್ತಾ ಇದೆ. ಹೀಗೆ ನೀವು ಫ್ಲೋರ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಕ್ಲಿಯರ್? ಫ್ಲೋರ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು ಗೊತ್ತಾಯ್ತು ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.